ನಮಸ್ಕಾರ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ಇಂದು ನಾವು ಶಿವರಾತ್ರಿಯ ದಿನದಂದು ಶಿವನನ್ನು ಆರಾಧಿಸುವುದರಿಂದ ಏನೆಲ್ಲ ಫಲಗಳು ನಮಗೆ ದೊರೆಯುತ್ತದೆ, ಹಾಗೆಯೇ ಶಿವರಾತ್ರಿ ಎಂದರೆ ಏನು, ಶಿವರಾತ್ರಿಯ ದಿನವು ಶಿವನನ್ನು ಯಾಕೆ ಅಷ್ಟು ಮಹತ್ವವಾಗಿ ಕಾಣಲಾಗುತ್ತದೆ, ಇದರ ಬಗ್ಗೆ ಸಂಪೂರ್ಣವಾಗಿ ತಿಳಿಯುತ್ತಾ ಹೋಗೋಣ. ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲೇ ಕಾಣುತ್ತಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಶಿವ ಎಂದರೆ ನಮ್ಮ ಹಿಂದೂ ಧರ್ಮದ ಪ್ರಮುಖ ತ್ರಿಮೂರ್ತಿಗಳಲ್ಲಿ ಒಬ್ಬರು. ಇವರನ್ನು ಶೈವ ಪಂಥದಲ್ಲಿ ಸರ್ವೋಚ್ಚ ದೇವರು ಅಂದರೆ ಮಹಾದೇವ ಎಂದು ಪೂಜಿಸಲಾಗುತ್ತದೆ. ಶಿವ ಎಂದರೆ ಮಂಗಳಕರ ಅಥವಾ ಶುಭಕರ ಎಂದರ್ಥ. ತ್ರಿಮೂರ್ತಿಗಳಲ್ಲಿ ಒಬ್ಬರಾದ ಇವರು ಸೃಷ್ಟಿ, ಸ್ಥಿತಿ ಮತ್ತು ಸಂಹಾರಗಳ ನಿಯಂತ್ರಕರಾಗಿದ್ದು ಯೋಗ ಮತ್ತು ಧ್ಯಾನದ ಆದಿದೇವ. ಮಹಾದೇವರು ಆದಿಯೋಗಿಯೇ ಆಗಿದ್ದಾರೆ. ಶಿವನ ಬಗ್ಗೆ ಕೆಲವು ಪ್ರಮುಖ ಅಂಶಗಳನ್ನು ತಿಳಿಯುವುದಾದರೆ, ಆದಿಯೋಗಿ ಮತ್ತು ಆದಿಗುರು. ಯೋಗ ವಿಜ್ಞಾನವನ್ನು ಮೊದಲ ಬಾರಿಗೆ ಸಪ್ತಋಷಿಗಳಿಗೆ ಬೋಧಿಸಿದವರು ನಮ್ಮ ಮಹಾದೇವರು. ಆದ್ದರಿಂದ ಇವರನ್ನು ಆದಿಯೋಗಿ ಎಂದು ಕರೆಯಲಾಗುತ್ತದೆ. ಶಿವನ ರೂಪಗಳು. ಹೌದು ವೀಕ್ಷಕರೇ, ಶಿವನು ನಿರಾಕಾರ ಅಂದರೆ ಶಿವಲಿಂಗ ಮತ್ತು ಸಾಕಾರ ಅಂದರೆ ಯೋಗಿ, ನಟರಾಜ, ಅರ್ಧನಾರೀಶ್ವರ ಎರಡು ರೂಪಗಳಲ್ಲಿಯೂ ಸಹ ಪರಮಾತ್ಮ ಶಿವರು ಪೂಜಿಸಲ್ಪಡುತ್ತಾರೆ. ವಿನಾಶಕ ಅಥವಾ ಪುನಃಸ್ಥಾಪಕ. ಹೌದು ವೀಕ್ಷಕರೇ, ಶಿವನು ವಿನಾಶಕ ಎಂದು ಕರೆಯಲ್ಪಟ್ಟರೂ ಇವರ ವಿನಾಶವು ಹೊಸ ಸೃಷ್ಟಿಗೆ ಕಾರಣವಾಗುವ ಒಂದು ಪುನಃಸ್ಥಾಪಕ ಶಕ್ತಿಯಾಗಿದೆ. ವಿಶೇಷಣಗಳು. ಶಂಕರ, ಮಹಾದೇವ, ಮಹೇಶ, ಭೋಲೆನಾಥ, ಸುಲಭವಾಗಿ ಒಲಿಯುವವನು, ನೀಲಕಂಠ, ವಿಷ ಕುಡಿದವನು ಮತ್ತು ಮಹಾಕಾಲ ಎಂದು ಕರೆಯಲ್ಪಡುತ್ತಾರೆ. ಇವರ ಪರಿವಾರವನ್ನು ನೋಡುವುದಾದರೆ, ಪತ್ನಿಯು ಪಾರ್ವತಿ ದೇವಿಯು, ಪುತ್ರರಾದ ಗಣೇಶ ಮತ್ತು ಸುಬ್ರಹ್ಮಣ್ಯ. ಹಣೆಯ ಮೇಲೆ ಮೂರನೇ ಕಣ್ಣು, ಕೊರಳಲ್ಲಿ ಸರ್ಪ, ಜಟೆಯಲ್ಲಿ ಗಂಗೆ, ತ್ರಿಶೂಲ ಮತ್ತು ಡಮರು ಇವುಗಳು ಶಿವ ಪರಮಾತ್ಮನು ಸದಾ ಸಮಯ ಹೊಂದಿರುವಂಥ ವಸ್ತುಗಳಾಗಿವೆ. ಶಿವರಾತ್ರಿ ಅಥವಾ ಮಹಾಶಿವರಾತ್ರಿ ಇದು ನಮ್ಮ ಹಿಂದೂ ಧರ್ಮದ ಪ್ರಮುಖ ಹಬ್ಬವಾಗಿದೆ. ಇದನ್ನು ಪ್ರತಿ ವರ್ಷ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ಅಂದರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ರಾತ್ರಿಯೆಂದು ಆಚರಿಸಲಾಗುತ್ತದೆ. ಇದು ಶಿವನ ಮಹಾನ್ ರಾತ್ರಿ ಎಂದು ಪರಿಗಣಿಸಲ್ಪಟ್ಟಿದೆ. ಅಷ್ಟೇ ಅಲ್ಲದೆ ಶಿವ ಪಾರ್ವತಿಯರ ವಿವಾಹ ನಡೆದ ದಿನ ಎಂದು ಸಹ ಮಹಾಶಿವರಾತ್ರಿಯನ್ನು ಕರೆಯಲ್ಪಡುತ್ತದೆ. ಹಾಗೆಯೇ ಶಿವನು ಲಿಂಗ ರೂಪದಲ್ಲಿ ಪ್ರಕಟವಾದ ದಿನ ಅಥವಾ ಶಿವನು ಹಾಲಾಹಲವನ್ನು ಕುಡಿದ ರಾತ್ರಿ ಎಂದು ಕೂಡ ಈ ಮಹಾಶಿವರಾತ್ರಿಯನ್ನು ನಂಬಲಾಗಿದೆ. ಭಕ್ತರು ಉಪವಾಸ ಮತ್ತು ಜಾಗರಣೆ ಮಾಡಿ ಶಿವಲಿಂಗಕ್ಕೆ ಬಿಲ್ವಪತ್ರೆ ಅಭಿಷೇಕದೊಂದಿಗೆ ಆರಾಧಿಸುತ್ತಾರೆ ಮಹಾದೇವನನ್ನು. ಹಾಗಾದರೆ ಶಿವರಾತ್ರಿಯ ಪ್ರಮುಖ ಅಂಶಗಳನ್ನು ನೋಡೋಣ ವೀಕ್ಷಕರೇ. ಅರ್ಥ. ಶಿವರಾತ್ರಿ ಎಂದರೆ ಶಿವನಿಗೆ ಪ್ರಿಯವಾದ ರಾತ್ರಿ. ಇದು ಅಜ್ಞಾನವನ್ನು ಹೋಗಲಾಡಿಸಿ ಜ್ಞಾನವನ್ನು ಬೆಳಗಿಸುವ ಶುಭ ದಿನವಾಗಿದೆ. ಮತ್ತು ಶಿವರಾತ್ರಿಯ ಆಚರಣೆ. ಭಕ್ತರು ದಿನವಿಡೀ ಉಪವಾಸ ಮಾಡಿ ರಾತ್ರಿ ಇಡೀ ಜಾಗರಣೆ ಅಂದರೆ ಎಚ್ಚರವಾಗಿ ಇರುತ್ತಾರೆ. ಧ್ಯಾನ, ಭಜನೆ ಮತ್ತು ಶಿವನಿಗೆ ಬಿಲ್ವಪತ್ರೆ, ಹಾಲು ಇನ್ನು ಮುಂತಾದ ವಸ್ತುಗಳನ್ನು ನೀಡಿ ಅಭಿಷೇಕವನ್ನು
ಅತ್ಯಂತ ವಿಜೃಂಭಣೆಯಿಂದ ಮತ್ತು ಭಕ್ತಿಪೂರ್ವಕವಾಗಿ ಮಾಡುತ್ತಾರೆ. ಶಿವರಾತ್ರಿಯ ಮಹತ್ವವನ್ನು ತಿಳಿಯುವುದಾದರೆ ಆಧ್ಯಾತ್ಮಿಕವಾಗಿ ಇದು ಆತ್ಮಾವಲೋಕನ ಮತ್ತು ದೈಹಿಕ ಮಾನಸಿಕ ಆರೋಗ್ಯಕ್ಕೆ ವಾತ ಪಿತ್ತ ಕಫ ಇವುಗಳ ಸಮತೋಲನದ ಆರೋಗ್ಯಕ್ಕೆ ಅತ್ಯಂತ ಶ್ರೇಷ್ಠವೆಂದು ನಂಬಲಾಗಿದೆ. ಇನ್ನು ಪೌರಾಣಿಕ ಹಿನ್ನೆಲೆಯನ್ನು ನೋಡುವುದಾದರೆ ಶಿವ ಮತ್ತು ಪಾರ್ವತಿಯರ ವಿವಾಹ ಅಥವಾ ಶಿವನು ಸಮುದ್ರದ ಮಂಥನದ ಸಮಯದಲ್ಲಿ ಹಾಲಾಹಲವನ್ನು ಅಂದರೆ ವಿಷವನ್ನು ಕುಡಿದು ಜಗತ್ತನ್ನು ರಕ್ಷಿಸಿದ ದಿನ ಎಂದು ಇದನ್ನು ಆಚರಿಸಲಾಗುತ್ತದೆ. ಯೋಗಿಕ ಮಹತ್ವ. ಯೋಗಿಗಳ ಪ್ರಕಾರ ಈ ದಿನ ಭೂಮಿಯ ಉತ್ತರಾರ್ಧಗೋಳದ ಸ್ಥಾನವು ಮಾನವನ ಶಕ್ತಿಯನ್ನು ಆಧ್ಯಾತ್ಮಿಕವಾಗಿ ಏರಿಸಲು ಸಹಕಾರಿಯಾಗುತ್ತದೆ. ಆದ್ದರಿಂದ ಬೆನ್ನುಮೂಳೆಯನ್ನು ನೇರವಾಗಿಟ್ಟುಕೊಂಡು ಜಾಗರಣೆ ಮಾಡುವುದು ರೂಢಿ. ಮಹಾಶಿವರಾತ್ರಿಯು ಅಹಂಕಾರ ಮತ್ತು ಅಜ್ಞಾನವನ್ನು ಕೊನೆಗೊಳಿಸಿ ದೈವಿಕ ಶಕ್ತಿಯನ್ನು ಜಾಗೃತಗೊಳಿಸುವ ದಿನವೆಂದು ನಂಬಲಾಗಿದೆ. ನೋಡಿದರಲ್ಲ ವೀಕ್ಷಕರೇ, ಮಹಾಶಿವರಾತ್ರಿಯ ಕುರಿತು ಸಂಪೂರ್ಣ ಮಾಹಿತಿ. ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಶ್ರೀ ಚಕ್ರೇಶ್ವರಿ ಜ್ಯೋತಿಷ್ಯ ಪೀಠಂ. ನಿಮ್ಮ ಸಮಸ್ಯೆ ಏನೇ ಇರಲಿ ಚಿಂತಿಸಬೇಡಿ, ಈಗಲೇ ಕರೆ ಮಾಡಿ ಪರಿಹಾರವನ್ನ ಪಡೆದುಕೊಳ್ಳಿ. ಪ್ರೇಮ ವೈಫಲ್ಯ, ಗಂಡ ಹೆಂಡತಿ ಗುಪ್ತ ಸಮಸ್ಯೆ, ಇಷ್ಟಪಟ್ಟವರ ಜೊತೆ ಮದುವೆ, ಮಕ್ಕಳು ನಿಮ್ಮ ಮಾತು ಕೇಳುವಂತಾಗಲು, ನಿಮ್ಮ ಜೀವನದ ಕಠಿಣ ಹಾಗೂ ಗುಪ್ತ ಸಮಸ್ಯೆಗಳಿಗೆ ನಮ್ಮಲ್ಲಿ 2 ದಿನದಲ್ಲಿ ಗುಪ್ತ ರೀತಿಯಲ್ಲಿ ಪರಿಹಾರ ಶತಸಿದ್ಧ. ಪಂಡಿತ್ ಕಾಳಿದಾಸ ಗುರುಜಿ. ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಸಂಪರ್ಕಿಸಿ 8722221062.